ಆರೋಗ್ಯ ಕಾರ್ಯಕರ್ತರು ಮತ್ತು ಅವರ ಪಾತ್ರಗಳು. ಹೆಲ್ತ್ ಕೇರ್ ಪರ್ಸನಲ್ ಅಂಡ್ ದೇರ್ ರೋಲ್ಸ್. ಸುಮನ್ ಅಕ್ಕ ಒಬ್ಬ ಅನುಭವಿ ಆರೋಗ್ಯ ಕಾರ್ಯಕರ್ತೆಯಾಗಿದ್ದು, ಕಳೆದ 15 ವರ್ಷಗಳಿಂದ ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾರೆ. ಅವರು ಮನೆ ಮನೆಗೆ ಹೋಗಿ ಅಗತ್ಯವಿರುವವರಿಗೆ, ಕೆಲವೊಮ್ಮೆ ಮಕ್ಕಳು, ಗರ್ಭಿಣಿಯರು ಮತ್ತು ವೃದ್ಧರಿಗೆ ಸಹಾಯ ಮಾಡುತ್ತಾರೆ. ಆದರೆ ಅವಳು ಒಬ್ಬಳೇ ಅಲ್ಲ. ನಮ್ಮ ಸುತ್ತಲೂ ಸದ್ದಿಲ್ಲದೆ ನಮ್ಮ ಕಾಳಜಿ ವಹಿಸುವ ಅನೇಕ ಆರೋಗ್ಯ ಕಾರ್ಯಕರ್ತರಿದ್ದಾರೆ. ಬನ್ನಿ, ಇಂದು ನಾವು ಈ ನಮ್ಮ ಆರೋಗ್ಯ ಕಾರ್ಯಕರ್ತರನ್ನು ಭೇಟಿಯಾಗೋಣ. ಮೊಟ್ಟ ಮೊದಲಿಗೆ ವೈದ್ಯರು ಬರುತ್ತಾರೆ. ಅವರು ನಿಮ್ಮ ಅನಾರೋಗ್ಯವನ್ನು ಪತ್ತೆ ಹಚ್ಚುತ್ತಾರೆ, ನಿಮಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ, ಪರೀಕ್ಷೆಗಳನ್ನು ಮಾಡುತ್ತಾರೆ, ಚಿಕಿತ್ಸೆಯನ್ನು ನಿರ್ಧರಿಸುತ್ತಾರೆ, ನಂತರ ಔಷಧಿಗಳನ್ನು ನೀಡುತ್ತಾರೆ. ಪರಿಸ್ಥಿತಿಯು ಗಂಭೀರವಾಗಿದ್ದರೆ ನಿಮ್ಮನ್ನು ತಜ್ಞರ ಹತ್ತಿರ ಕಳುಹಿಸುತ್ತಾರೆ. ಅಂದರೆ ಸರ್ಜನ್, ಮೂಳೆಗಳ ಡಾಕ್ಟರ್ ಅಥವಾ ಮಕ್ಕಳ ತಜ್ಞರು ಇತ್ಯಾದಿ. ಪ್ರತಿಯೊಬ್ಬ ಡಾಕ್ಟರ್ ತಮ್ಮ ಕೆಲಸದಲ್ಲಿ ಪರಿಣಿತರಾಗಿರುತ್ತಾರೆ. ಡಾಕ್ಟರ್ಗಳ ನಂತರ ಅತಿ ಹೆಚ್ಚು ಸಹಾಯ ಮಾಡುವವರು ನರ್ಸ್ಗಳು. ಸಾಮಾನ್ಯವಾಗಿ ಮಹಿಳಾ ನರ್ಸ್ಗಳನ್ನು ಸಿಸ್ಟರ್ ಮತ್ತು ಪುರುಷ ನರ್ಸ್ಗಳನ್ನು ಬ್ರದರ್ ಎನ್ನುತ್ತಾರೆ. ನರ್ಸ್ಗಳು ರೋಗಿಗಳಿಗೆ ಚೇತರಿಸಿಕೊಳ್ಳಲು ಮತ್ತು ಚಿಕಿತ್ಸೆಯ ಸಮಯದಲ್ಲಿ ಸುರಕ್ಷಿತವಾಗಿರಲು ಸಹಾಯ ಮಾಡುತ್ತಾರೆ. ಇದರೊಂದಿಗೆ ಔಷಧಿಗಳು ಮತ್ತು ಇಂಜೆಕ್ಷನ್ ಕೊಡುವುದು, ರಕ್ತದೊತ್ತಡವನ್ನು ಪರೀಕ್ಷಿಸುವುದು, ಸರ್ಜರಿ ಅಥವಾ ಶಸ್ತ್ರಚಿಕಿತ್ಸೆಗಳ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುವುದು, ರೋಗಿಗಳ ಆರೋಗ್ಯದ ಮೇಲ್ವಿಚಾರಣೆ ಮಾಡುವುದು ಮತ್ತು ತೊಂದರೆಯಾದರೆ ತಕ್ಷಣ ವೈದ್ಯರಿಗೆ ತಿಳಿಸುವಲ್ಲಿ ನರ್ಸ್ಗಳು ಮುಖ್ಯ ಪಾತ್ರ ವಹಿಸುತ್ತಾರೆ. ನಂತರ ಫಾರ್ಮಸಿಸ್ಟ್ಗಳು ಬರುತ್ತಾರೆ. ನಾವು ಇವರನ್ನು ಮೆಡಿಕಲ್ ಸ್ಟೋರ್ಗಳಲ್ಲಿ ನೋಡುತ್ತೇವೆ. ಇವರು ಔಷಧಿಗಳನ್ನು ಕೊಡುವ ಜೊತೆಗೆ ಅವುಗಳನ್ನು ಯಾವಾಗ ಮತ್ತು ಹೇಗೆ ತೆಗೆದುಕೊಳ್ಳಬೇಕು, ಉದಾಹರಣೆಗೆ ಊಟಕ್ಕೆ ಮೊದಲೋ ಅಥವಾ ನಂತರವೋ ಔಷಧಿಗಳನ್ನು ಸುರಕ್ಷಿತವಾಗಿ ಹೇಗೆ ಬಳಸುವುದು ಎಂದು ಹೇಳುತ್ತಾರೆ. ಅವರು ಔಷಧಿಗಳ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರುತ್ತಾರೆ. ಇವರ ನಂತರ ಹಳ್ಳಿಯ ನಿಜವಾದ ಹೀರೋಗಳನ್ನು ಭೇಟಿಯಾಗೋಣ. ಆಶಾ ಕಾರ್ಯಕರ್ತರು ಮತ್ತು ಸಹಾಯಕ ನರ್ಸ್ ದಾದಿ, ANM, ಆಕ್ಸಿಲರಿ ನರ್ಸ್ ಮಿಡ್ವೈಫ್. ಆಶಾ ಕಾರ್ಯಕರ್ತೆಯರು ನಮ್ಮ ಸುಮನ್ ಅಕ್ಕನಂತೆ. ಇವರು ಮನೆ ಮನೆಗೆ ಹೋಗಿ ಆರೋಗ್ಯದ ಮಾಹಿತಿಯನ್ನು ಕೊಡುತ್ತಾರೆ. ಇವರ ಕೆಲಸವೇನೆಂದರೆ ಗರ್ಭಿಣಿಯರಿಗೆ ಸಕಾಲಿಕ ತಪಾಸಣೆಗಳನ್ನು ಮಾಡಿಸಿಕೊಳ್ಳಲು ಪ್ರೋತ್ಸಾಹಿಸುವುದು, ಲಸಿಕೆಗಳ ಬಗ್ಗೆ ಸಮಯವನ್ನು ತಿಳಿಸುವುದು, ಗರ್ಭಾವಸ್ಥೆಯಲ್ಲಿ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡುವುದು ಮತ್ತು ಅಗತ್ಯವಿದ್ದರೆ ಆಸ್ಪತ್ರೆಗೆ ಕರೆದೊಯ್ಯುವುದು. ಸಹಾಯಕ ನರ್ಸ್ ದಾದಿ ಲಸಿಕೆಗಳನ್ನು ನೀಡುತ್ತಾರೆ, ಗರ್ಭಾವಸ್ಥೆಯಲ್ಲಿ ಪರೀಕ್ಷೆ ಮಾಡುತ್ತಾರೆ ಮತ್ತು ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಚಿಕಿತ್ಸೆಯನ್ನೂ ಸಹ ನೀಡುತ್ತಾರೆ. ಇವರು ಜ್ವರ, ಕೆಮ್ಮು, ಅತಿಸಾರ ಮತ್ತು ಮಲೇರಿಯಾದಂತಹ ಸಾಮಾನ್ಯ ಕಾಯಿಲೆಗಳನ್ನು ಪತ್ತೆ ಹಚ್ಚಿ ರೋಗಿಗಳನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ಅವರು ಹಳ್ಳಿಯಲ್ಲಿ ನಮ್ಮ ಡಾಕ್ಟರ್ ಅಂತೆಯೇ ಎಂದು ಹೇಳಬಹುದು. ಇವರ ನಂತರ ಇನ್ನೂ ಕೆಲವು ಪ್ರಮುಖ ಹೀರೋಗಳಿದ್ದಾರೆ. ಕಂಪೌಂಡರ್ ಡಾಕ್ಟರ್ಗಳ ಸಹಾಯಕರಾಗಿರುತ್ತಾರೆ. ಅವರು ಔಷಧಿಗಳನ್ನು ಮಿಶ್ರಣ ಮಾಡುತ್ತಾರೆ, ಇಂಜೆಕ್ಷನ್ ಕೊಡುತ್ತಾರೆ, ಗಾಯಗಳಿಗೆ ಬ್ಯಾಂಡೇಜ್ ಹಾಕುತ್ತಾರೆ. ಸಣ್ಣ ಪುಟ್ಟ ಚಿಕಿತ್ಸೆಗಳಲ್ಲಿ ಡಾಕ್ಟರ್ಗಳಿಗೆ ಸಹಾಯ ಮಾಡುತ್ತಾರೆ. ಅವರು ಶುಚಿತ್ವ ಮತ್ತು ಔಷಧಿಯ ಸರಿಯಾದ ಪ್ರಮಾಣಕ್ಕೆ ಗಮನ ಕೊಡುತ್ತಾರೆ. ಲ್ಯಾಬ್ ಟೆಕ್ನಿಷಿಯನ್ಗಳು ರೋಗಿಗಳ ರಕ್ತ, ಮೂತ್ರ ಮತ್ತು ಮಲದ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡುತ್ತಾರೆ. ಇದರಿಂದ ರೋಗಗಳ ಪತ್ತೆಯಾಗುತ್ತದೆ. ಉದಾಹರಣೆಗೆ ಡೆಂಗ್ಯೂ, ಮಲೇರಿಯಾ ಎಲ್ಲ ರೋಗಗಳನ್ನು ಇವರೇ ಪತ್ತೆ ಹಚ್ಚುತ್ತಾರೆ. ಇವರ ವರದಿಗಳ ಆಧಾರದ ಮೇಲೆ ಡಾಕ್ಟರ್ ಚಿಕಿತ್ಸೆಯನ್ನು ನಿರ್ಧರಿಸುತ್ತಾರೆ. ಅಂಗನವಾಡಿ ಕಾರ್ಯಕರ್ತೆಯರು ನವಜಾತ ಶಿಶುಗಳಿಂದ 6 ವರ್ಷದವರೆಗಿನ ಮಕ್ಕಳ ಆರೈಕೆ ಮಾಡುತ್ತಾರೆ. ಅವರು ಗರ್ಭಿಣಿ ಮಹಿಳೆಯರು ಮತ್ತು ತಾಯಂದಿರ ಆರೋಗ್ಯ, ಪೋಷಣೆ ಹಾಗೂ ಶಿಕ್ಷಣಕ್ಕೆ ಬೆಂಬಲವನ್ನು ನೀಡುತ್ತಾರೆ. ಮಕ್ಕಳಿಗೆ ಆಹಾರ ನೀಡುವುದು, ಲಸಿಕೆ ಹಾಕಿಸುವುದು ಮತ್ತು ಓದು ಬರವಣಿಗೆ ಕಲಿಸುವುದು ಅವರ ಕೆಲಸವಾಗಿದೆ. ಮಕ್ಕಳ ಭವಿಷ್ಯದ ಬುನಾದಿಯನ್ನು ಬಲಪಡಿಸುವುದೇ ಅವರ ಮುಖ್ಯ ಕರ್ತವ್ಯ. ಇವರಷ್ಟೇ ಅಲ್ಲದೆ ಬೇರೆ ಬೇರೆ ತಜ್ಞರಿದ್ದಾರೆ. ಅಂದರೆ ಮನಸ್ಸು,
ದೇಹ ಮತ್ತು ತಂತ್ರಜ್ಞಾನದ ಎಕ್ಸ್ಪರ್ಟ್ಗಳು, ಎಕ್ಸ್ರೇಗಳನ್ನು ತೆಗೆಯುವ ರೇಡಿಯಾಲಜಿಸ್ಟ್ಗಳು, ಫಿಸಿಯೋಥೆರಪಿಸ್ಟ್ಗಳು ವ್ಯಾಯಾಮ, ಮಸಾಜ್ ಮತ್ತು ಇತರ ತಂತ್ರಗಳನ್ನು ಬಳಸಿ ನೋವು ಮತ್ತು ಬಿಗಿತವನ್ನು ಕಡಿಮೆ ಮಾಡಿ ಶರೀರದ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತಾರೆ. ಉದಾಹರಣೆಗೆ, ಶಸ್ತ್ರಚಿಕಿತ್ಸೆಯ ನಂತರ ಜನರಿಗೆ ಮತ್ತೆ ನಡೆಯಲು ಸಹಾಯ ಮಾಡುತ್ತಾರೆ. ಶರೀರದ ಜೊತೆಗೆ ಮನಸ್ಸನ್ನು ಗುಣಪಡಿಸುವುದು ಕೂಡ ಮುಖ್ಯ. ಸೈಕಾಲಜಿಸ್ಟ್ ಮತ್ತು ಸೈಕಿಯಾಟ್ರಿಸ್ಟ್ ಅಂತಹ ಮಾನಸಿಕ ಆರೋಗ್ಯ ತಜ್ಞರು ಒತ್ತಡ, ಆತಂಕ ಮತ್ತು ಮಾನಸಿಕ ಅಸ್ವಸ್ಥತೆಗೆ ಚಿಕಿತ್ಸೆ ನೀಡುವ ಹೀರೋಗಳಾಗಿದ್ದಾರೆ. ಅರ್ಥ ಮಾಡಿಕೊಳ್ಳುವುದು, ಕೇಳುವುದು ಮತ್ತು ಸರಿಯಾದ ಔಷಧಿಗಳನ್ನು ಕೊಡುವುದು ಇವರ ಕೆಲಸ. ಪ್ರತಿಯೊಬ್ಬ ಆರೋಗ್ಯ ಕಾರ್ಯಕರ್ತರೂ ತಮ್ಮದೇ ರೀತಿಯಲ್ಲಿ ಮುಖ್ಯವಾಗಿದ್ದಾರೆ. ಚಿಕಿತ್ಸೆ ಕೊಡುವುದು ಕೇವಲ ವೈದ್ಯರ ಕೆಲಸ ಮಾತ್ರವಲ್ಲ, ಬದಲಾಗಿ ಇಡೀ ತಂಡದ ಸಹಯೋಗದ ಪ್ರಯತ್ನವಾಗಿದೆ. ಡಾಕ್ಟರ್ಗಳಿಂದ ಹಿಡಿದು ಮನೋವೈದ್ಯರವರೆಗೆ ಎಲ್ಲರೂ ಒಟ್ಟಾಗಿ ರೋಗಿಗಳನ್ನು ನೋಡಿಕೊಳ್ಳುತ್ತಾರೆ.